ನನ್ನಿಂದ ಸೃಷ್ಟಿಗೊಂಡ ದುರಹಂಕಾರ ಸುಟ್ಟರ ಗಾಳಿಯಿಂದ ಕುಖ್ಯಾತಗಳನ್ನು ನಾಯಕನಾಗಿ ನನ್ನ ರೌಡಿಯ ಸಾಮ್ರಾಜ್ಯದಲ್ಲಿ ಅದ್ದೂರಿ ದರ್ಬಾರ್ ಮಾಡುವುದೇ ಈ ಕೈಗೆಟ್ಟ ಕಾಳಿಂಗನ ಅಲಿಯಾಸ್ ಬೆಂಕಿಯ ಪ್ಲೇಯರ್. ನಿನ್ನ ಶ್ರೀಮಂತಿಕೆಯ ಸಿರಿತನ ಕ್ಷಣಿಸುವ ಸಮಯ ಸಮೀಪ ಬಂದಂತಾಯಿತು. ನಾನು ನಿನಗ ಜೇಡರ ಬಲಿಗೆ ಬಿದ್ದು ಮಾತಾಡುವ ಹುಳ ನೀನಾದೆ. ಸೊಕ್ಕಿನಿಂದ ಮೆರೆಯುತ್ತಿರುವ ನಿನ್ನ ಬೆಂಕಿಯ ಶಿರಸ್ನ ಅನುಭವಿಸಿ ಮುಸುರಿಯ ಕೊಟ್ಟಿಗೆ. ಓಹೋ, ನನ್ನ ಸೂತ್ರಧಾರಿ ಮೋನಿಕಾ ಈ ಕಡೆ ಬಂದಂತಾಯಿತು. ಬರಲಿ ಬರಲಿ. ಏನು ಇಂಪಾರ್ಟೆಂಟ್ ಕೆಲಸ? ಕೇವಲ ಇಂಪಾರ್ಟೆಂಟ್ ಅಲ್ಲ ಮೋನಿಕಾ, ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಇದೆ. ಗುರಿ ನೋಡಿ ಎಸೆದ ಏನಿನ ಕಣ್ಣಿನ ಹೊಡೆತಕ್ಕೆ ಸತ್ತಿನ ಕವಿ ಬರೆದ ಕಥೆಯನ್ನು ತಿರುಮೂರು ಮಾಡಿಬಿಡುವೆ. ಅಂದ ಹಾಗೆ ನಾನು ಕೊಟ್ಟ ಕೆಲಸ ಮುಗಿಸಿರುತ್ತಾನೆ. ಬೆಂಕಿ ಈಗಾಗಲೇ ಮೈಸೂರು ಸಾಬ್ ನಾನು ಕಟ್ಟಬುತ್ತಯ್ಯ ಕೇವಲ ಫ್ಯಾಕ್ಟರಿಯಲ್ಲಿ ಕರೆಂಟನ್ನು ಕೈಸಿ ಆ ಚಾರ್ಲಿ ನಡೆದು ಬಂದು ಕೆಡಿಸ್ತಾ ಇದ್ದಾನೆ. ಬೇಗನೆ ಮಾಡಿ ಮುಗಿಸಿ ಮೋನಿಕಾ. ಆ ಚಾರ್ಲಿಗೆ ಸ್ವಲ್ಪ ಹಣದ ಆಶೆಯನ್ನು ತೋರಿಸು. ಸುಮ್ಮನೆ ಬಿದ್ದಿರ್ತಾರೆ. ಆ ಫ್ಯಾಕ್ಟರಿ ನಮ್ಮದಾದರೆ ಇಡೀ ಊರಿನ ರೈತರು ನಮ್ಮ ಅಡಿಯಾಳಾಗಿ ಬಿದ್ದಿರುತ್ತಾರೆ. यस कल जो था अद्भुत, कल जो है अनुभव, अभी जो है जीवन है. ಮೋನಿಕಾ, ಯಾರು ಇಲ್ಲದ ಈ ನಿಸರ್ಗದ ಮಧ್ಯದಲ್ಲಿ ಒಂದು ಇಂಪಾದ ಕಂಠದಿಂದ ಸೊಗಸಾದ ಗೀತೆಯನ್ನು ಹಾಡಬಾರದೆ? चलारी हो तो प्रिया
ಗೊಂಬೆ. ಏನು ನೀನು ಉಪಯೋಗಿಸಿದ ಸಾಕುವ ಗೊಂಬೆನ ಲೇ ನಿನಗೆ ಪ್ರೀತಿ ಪ್ರೇಮ ಎಂದರೇನು ಗೊತ್ತಾ? ಅಂತ ಪವಿತ್ರವಾದ ಶಬ್ದಕ್ಕೆ ಧಕ್ಕೆ ತಂದ ಮೋಸಗಾರ್ತೆ ನೀನು. ಕುರಿತು ನಿನ್ನಿಂದ ಉಪದೇಶ ಕೇಳುವ ಅವಶ್ಯಕತೆ ನನಗಿಲ್ಲ. ಅಷ್ಟಕ್ಕೂ ಯಾರು ನೀನು? ನಿನ್ನ ಪರಿಚಯವೇ ನನಗಿಲ್ಲ. ಹೊರಟೋಗು ಇಲ್ಲಿಂದ. ಹೋಗದಿದ್ದರೆ ಏನು ಮಾಡುವಲೇ ಮೋಸಗಾರತೆ? ಇದು ನನ್ನೂರು, ನಾನು ಹುಟ್ಟಿ ಬೆಳೆದ ತವರೂರು. ನೀನು ಎಲ್ಲಿಂದಲೋ ಬಂದು ನಿನ್ನ ಮೋಸದ ಪ್ರೀತಿ ನನಗೆ ತೋರಿಸಿ ಹೊರಟು ಹೋಗು ಎನ್ನುವೆಯ ಹೆಮ್ಮಾರೆ. ಈ ಪವಿತ್ರವಾದ ನಾಡಿನಲ್ಲಿ ಸೀತಾ ಮಾತೆ, ಸತಿ ಸಕ್ಕುಬಾಯಿ ಅಂತ ಮಹಾನ್ ಪತಿವ್ರತೆಯರು ಹುಟ್ಟಿ ಬೆಳೆದ ನಾಡಿದು. ನೀನು ಇಲ್ಲೇ ಇದ್ದರೆ ಈ ನಮ್ಮ ಪವಿತ್ರವಾದ ಸಂಸ್ಕೃತಿಯನ್ನು ಹಾಳು ಮಾಡಿಬಿಡ್ತೀಯ. ನನಗೆ ಹುಚ್ಚು ಇಡ್ತಾ ಇದೆ ಅಂತ ಕಣ್ಣೆದುರಿಗಿಲ್ಲ ಬೇಡ. ಇಲ್ಲಿಂದ ಬಹಳ ದೂರ ಹೋಗಿಬಿಡು. ನನಗೆ ಹೋಗು ಎಂದು ಆದೇಶಿಸಲು ನೀನು ಯಾರು? ನೀನೇನು ನನ್ನ ಕೈ ಹಿಡಿದ ಪತಿಯು? ನನ್ನ ಪ್ರಾಣಕ್ಕೆ ಪ್ರಾಣ ಕೊಡು. ಈ ರೀತಿಯ ನನ್ನ ಪ್ರಿಯಕರನು. ಅದ್ಯಾವುದೋ ಅಲ್ಲ ಹುಚ್ಚು ನಾಯಿ. ನಿನ್ನ ಪ್ರೀತಿ ಎಂಬ ಮಾಯದ ಜಿಂಕೆಯನ್ನು ಬಿದ್ದು ನಾನು ಹುಚ್ಚನಾಗಿ ಬಿಟ್ಟೆ. ನನ್ನ ಭವಿಷ್ಯವನ್ನು ಹಾಳು ಮಾಡಿಕೊಂಡ ಪಾಪಿ ನಾನು. ನೋಡು ಮೋನಿಕಾ, ಆವೇಶದಲ್ಲಿ ಏನೇನೋ ಮಾತನಾಡಿಬಿಟ್ಟೆ. ನಿನಗೆ ನನ್ನ ಮೇಲೆ ಸಿಟ್ಟಿದ್ದರೆ ಒಂದೇ ಸರಿ ಬಡಿ ನನ್ನನ್ನು ಕೊಂದು ಹಾಕು. ಆದರೆ ಪ್ರೀತಿಸುವುದಿಲ್ಲ ಅಂತ ಮಾತ್ರ ಹೇಳಬೇಡ. ನೀನಿಲ್ಲದೆ ಹೋದರೆ ನಾನು ಇದ್ದು ಸತ್ತಂತೆ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನನ್ನ ಕೈ ಬಿಟ್ಟು ಹೋಗಬೇಡ ಮೋನಿಕಾ. ಜನಗಳ ಹೇಸಿಗೆ ಎತ್ತುವ ಈ ಮನಸ್ಸು ವಾಸನೆಯ ಕೈಗಳಿಂದ ಕೊಂಡ್ಬೇಡಗಂದ. ಎಷ್ಟು ದಿನ ನಮ್ಮಿಬ್ಬರ ಮಧ್ಯೆ ನಡೆದದ್ದು ಕನಸಿದ್ದು ಕೆಲಸ ಹೋಗು. ಏನು ಈ ಎರಡು ಕೈಗಳಿಗೆ ಮನಸ್ಸು ಅಂತೀಯ? ಇದೇ ಕೈಗಳಿಂದ ಹಸುಗಳಿಂದ ಹಾಲನ್ನು ಕರೆದು ನಿಮ್ಮಂತವರಿಗೆ ಕುಡಿಯಲು ಕೊಟ್ಟಾಗ, ಪಂಚಾಮೃತ ಎಂಬ ಸೇವನೆ ಮಾಡುವಾಗ ಬಡಿಯಲಿಲ್ಲವೇ ಈ ನಿನ್ನ ಕೆಟ್ಟ ಮೂಗಿಗೆ ಷಟನೀಯ ವಾಸನೆ? ಅಷ್ಟೇ ಯಾಕೆ, ಇದೇ ಕೈಗಳಿಂದ ಈ ಭೂಮಾತೆಯ ಮನೆಯಲ್ಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ಈ ದೇಶದ ಜನರು ಅನ್ನವೆಂದು ಸ್ವೀಕರಿಸುತ್ತಿದ್ದಾರೆ. ಅಂದಾಗ ಈ ನಿನ್ನ ಕೆಟ್ಟ ಮೂಗಿಗೆ ಬಡಿಯಲಿಲ್ಲವೇ ಶಗನೀಯ ವಾಸನೆ? ಚಳಿ ಗಾಳಿ ಮಳಿ ಇದನ್ಯಾವುದನ್ನು ಲೆಕ್ಕಿಸದೆ ಈ ದೇಹವನ್ನು ಈ ಭೂಮಾತೆಯ ಮನೆಗೆ ಮೀಸಲಿಟ್ಟು ಈ ಅನ್ನ ಹಾಕುವ ರೈತನ ಕೈಗಳಿಗೆ ಹೊಲಸು ಅಂದೆಯ? ನೋಡು ಮೋನಿಕಾ, ಆವೇಶದಲ್ಲಿ ಏನೇನು ಮಾತನಾಡಿಬಿಟ್ಟೆ. ನಿನಗೆ ನನ್ನ ಮೇಲೆ ಸಿಟ್ಟಿದ್ದರೆ ಬಡಿ ನನ್ನನ್ನು ಕೊಂದು ಹಾಕು. ಆದರೆ ಪ್ರೀತಿಸುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಕೃಷಿಯೇ ನನ್ನ ಸಂಸಾರ, ಈ ಊರೇ ನನ್ನ ಜಗತ್ತು. ಈ ನನ್ನ ದುಡಿದುಕೊಂಡು ತಿನ್ನುವ ನನಗೆ ನಿನ್ನ ಪ್ರೀತಿಯ ಪಾಯಸ ಉಣಿಸಲಿ ಯಾಕೆ? ಪ್ರೀತಿಯ ಪಾಯಸ ಉಣಿಸಲು ಅಷ್ಟೇ ಅಲ್ಲದೆ ಪ್ರೀತಿ ಪ್ರೇಮ ಎಂದು ನನ್ನನ್ನು ನಂಬಿಸಿ ಈಗ ಪ್ರೀತಿಸುವುದಿಲ್ಲ ಅಂತ ಹೇಳಿದರೆ ನಾನು ಸಾಯಿಸುವೆ. ಶಿಕ್ಷೆಯನ್ನೇ ಕೊಟ್ಟು ಕೋಟ್ಯಾಧಿಪತಿಗಳಿಂದ ಕೈ ಹಿಡಿಯಲು ಸಾಲಾಗಿ ನಿಂತಿರುವ ಕೂರಿಗೆ ಹತ್ತು ಬೆಕ್ಕಿ ಬಂದು ಫಸಲಿಗೋಸ್ಕರ ವರ್ಷವಿಡೀ ಕಾಯೋ ಈ ಬಡ ಬಿಕಾರಿ ರೈತರ ಕೈ ಹಿಡಿಯಬೇಕಿಲ್ಲ. ನಾಯಿ ಹೇಗೆ ಈ ಭಯಾನಕ ಬಲೆ? ಈ ಬಲೆಗೆ ಪ್ರತಿಯೊಬ್ಬರೂ ಬೀಳಲೇಬೇಕು. ಹುಲಿಯ ನಿನ್ನೆಗೆ ಸೂರ್ಯನ ಕತ್ತು ನೆಲಕ್ಕೆ ಬಿತ್ತು. ಮೋನಿಕಾ, ಹೋಗೋಣ ನಡೆ. ಇವರ ದೇಹ ಹತ್ತು ನೋಯ ಪಾಲ. Know when the whistle go.
ಮೋನಿಕಾಗ ಅಂದ್ರ ಬಹಳ ಪ್ರೀತಿ. ಅರೆ ನನ್ನ ಮೋನಿಕಾ ಅಲ್ಲಿ ಹೊಂಟಾಳ. ನಿಲ್ಲ ಮೋನಿಕಾ, ನಾನು ಬರ್ತೀನಿ. ನನ್ನ ಮೋನಿಕಾ ಬರ್ತೀನಿ, ನಿಲ್ಲ ಮೋನಿಕಾ, ನನ್ನ